ಹಲೋ ಗೈಸ್, ವೆಲ್ಕಮ್ ಟು ಕೆವಿ ಚಾನಲ್. ನಾನು ಆಶಿಕ್. ನಾನಿವತ್ತು ಮಾತಾಡೋಕ್ಕೆ ಬಂದಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಆದರೆ ಅದಕ್ಕೂ ಜಾಸ್ತಿನೇ ಇವತ್ತು ಮಾತಾಡೋಕೆ ಬಂದಿದ್ದೀನಿ. ಅಂದರೆ ಮೂವೀಸ್ ಅಪ್ಡೇಟ್ಸ್ ಆದಮೇಲೆ ಅಪ್ಕಮಿಂಗ್ ವೀಡಿಯೋಸ್ ಹೇಗಿರುತ್ತೆ ಅಂತ ಕೂಡ ಹೇಳ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಯಾವುದೇ ಕಾರಣಕ್ಕೂ ಇತ್ತೀಚೆಗೆ ಯಾವುದೊಂದು ದಿನದಲ್ಲಿ ವೀಡಿಯೋಸ್ನ ಸ್ಟಾಪ್ ಮಾಡ್ತಿಲ್ಲ. ಪ್ರತಿದಿನ ವೀಡಿಯೋಸ್ ಬರ್ತಾ ಇದೆ. ಆದರೆ ಇನ್ಮೇಲೆ ಹೇಗಿರುತ್ತೆ, ವೀಡಿಯೋಸ್ ಎಲ್ಲ ಹೇಗಿರುತ್ತೆ ಅಂತ ನಾನು ತಿಳಿಸ್ಕೊಡೋಕೆ ಬಂದಿರುವಂಥದ್ದು. ಸೊ ಗೈಸ್, ಯಾವುದನ್ನು ಡಿಲೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲನೇದಾಗಿ ನಾನು UI ಟ್ರೋಲ್ ಸಾಂಗ್ ಬಗ್ಗೆ ಮಾತಾಡೋದು. ತುಂಬಾ ಖುಷಿ ಆಯ್ತಪ್ಪ ನನಗಿಂಥ ಸಾಂಗ್ ನೋಡಿ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನೋಡಿ, ಕನ್ನಡದಲ್ಲಿ ನೋಡಿದೆ, ಇದು ನನಗೆ ಅರ್ಥ ಆಯಿತು. ಈ ಟ್ರೋಲ್ ಸಾಂಗ್ ಮಾಡ್ತಿರೋವಂಥದ್ದು ಇತ್ತೀಚಿನ ಕನ್ನಡದಲ್ಲಿ ಏನೇನು ಟ್ರೋಲ್ ಆಗಿದೆ ಅದ್ರ ಬಗ್ಗೆ ಅಂತ ನನಗೆ ಗೊತ್ತಾಯಿತು. ನಾನು ಪಟ್ಟನ್ನಂಗೆ ಬೇರೆ ಲ್ಯಾಂಗ್ವೇಜಿಗೆ ಹೋದೆ. ಅದ್ರ ಪರ್ಟಿಕ್ಯುಲರ್ ಆಗಿ ಅಲ್ಲೇನೇನು ನಡೆದಿದೆ ಆ ಥರನೇ ನಡೆದಿದೆಯಾ, ಇಲ್ಲ ಇದೇನೋ ಹಾಗೇ ಕೊಟ್ಟಿದ್ದಾರೆ, ಜಸ್ಟ್ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಅಂತ ನೋಡಿದೆ, ಚೆಕ್ ಮಾಡಿದೆ. ಆದರೆ ನನಗೆ ಗೊತ್ತಿತ್ತು ಚೇಂಜಸ್ ಏನಾದ್ರು ಮಾಡಿರ್ತಾರೆ ಅಂತ. ಆ್ಯಂಡ್ ಎಕ್ಸಾಕ್ಟ್ಲಿ ಪ್ರತಿಯೊಂದು ಬಾಲಿವುಡ್ಡಲ್ಲಿ ಅಥವಾ ನಾರ್ತಲ್ಲಿ ಏನೇನು ಟ್ರೋಲ್ ಆಗಿತ್ತು ಅದನ್ನು ಯೂಸ್ ಮಾಡಿದ್ದಾರೆ. ಇದೇ ನನಗೆ ಖುಷಿ ಆಗೋದು, ಗೊತ್ತಾಯ್ತಾ? ಒಂದು ಚಿಕ್ಕ ಮೂವಿ ಆಗಲಿ ಒಂದು ದೊಡ್ಡ ಮೂವಿ ಆಗಲಿ ಪ್ರಮೋಷನ್ ಮಾಡೋ ಸ್ಟ್ರಾಟಜಿ ಮೇಲೆ ಜಾಸ್ತಿ ಡಿಪೆಂಡ್ ಆಗುತ್ತೆ. ನಾನು ನಿಮಗೆ ಇದನ್ನು ಯಾವುದ್ಯಾವುದ್ರಲ್ಲಿ ಹೇಳಿದ್ದೀನಿ ಅಂದರೆ, ಒಂದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಆಮೇಲೆ ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಈ ಥರದೊಂದು ಪ್ರಮೋಷನ್, ಬ್ಲಿಂಕ್ ಮೂವಿ ಕೂಡ ಒಂದು ಬೇರೆ ರೀತಿಯೇ ಪ್ರಮೋಷನ್ನ ಯೂಸ್ ಮಾಡಿತ್ತು. ಅಂದರೆ ನೀವು ಪ್ರಮೋಷನ್ ಮಾಡ್ತಿದ್ದೀರಲ್ಲ, ಅದ್ರದ್ದು ಒಂದು ಯುನೀಕ್ನೆಸ್ಸಲ್ಲಿ ನಮಗೆ ಗೊತ್ತಾಗುತ್ತೆ ಈ ಮೂವಿ ಹೇಗೆ ಕೊಟ್ಟಿದೆ ಅಂತ. ಅದೇ ರೀತಿ BRBಲೂ ಕೂಡ, ಬಿಲ್ಲರಂಗ ಭಾಷಾದಲ್ಲಿ ಕೂಡ, ಅಂದರೆ ಅದನ್ನ ತೋರಿಸಿರೋ ರೀತಿ ನೋಡಿದ್ರೆ ಮಾರ್ಚ್ 5ಗೆ ಆಗಬಹುದು ಅಂತಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಹೋಗೋಯ್ತು. ಅಂದರೆ ಇನ್ನೂ ಕೂಡ ಅಪ್ಡೇಟ್ ಬರೋವಂಥ ಸಿಚುವೇಶನ್ ಕಾಣ್ತಾ ಇಲ್ಲ, ನೋಡಬೇಕಾಗಿದೆ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಇವೆಲ್ಲ ವಿಷಯ ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ನೀವು ಯಾವ ರೀತಿ ಪ್ರಮೋಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಈ ಮೂವಿಯಲ್ಲಿ ಸಾಂಗ್ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ಈ ಥರದ್ದೆಲ್ಲ ಸ್ಟ್ರಾಟಜಿ ಕೂಡ ಪ್ರಮೋಷನಿಗೆ ಒಂದು, ಅಂದರೆ ನಿಮ್ಮ ಕ್ರಿಯೇಟಿವಿಟಿ ತೋರಿಸೋದ್ರಿಂದ ನಿಮ್ಮ ಮೂವಿ ಹೇಗೆ ಇರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಇದೊಂದು ನೋಡಿ, ಮೂವಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ, ನನಗೆ ಸಿನಿಮ್ಯಾಟೋಗ್ರಫಿ ಚೂರು ಹಿಡಿಸ್ಲಿಲ್ಲ. ಆದರೆ ನಿಮಗೆ ನಾನು ಅದನ್ನೇ ಕನ್ವೆ ಮಾಡ್ತಿರುವಂಥದ್ದು. ಲಾಸ್ಟ್ ವೀಡಿಯೋದಲ್ಲಿ ಕೂಡ ಅದನ್ನೇ ಹೇಳಿದ್ದು, ಸಿನಿಮ್ಯಾಟೋಗ್ರಫಿ ಜಾಸ್ತಿ ನೋಡೋಕೆ ಹೋಗ್ಬೇಡಿ. ನೀವು ಜಸ್ಟ್ ಕಾಂಟೆಕ್ಸ್ಟ್ ನೋಡಿ, ಅವ್ರು ಬಿಹೈಂಡ್ ದಿ ಸ್ಟೋರಿಲಿ ಏನು ಓಡಿಸೋಕೆ ಕೊಟ್ಟಿದ್ದಾರೆ ಅದನ್ನು ನೋಡಿ. ಜಸ್ಟ್ ಅಂದರೆ ಹಿಂದೆ ಏನು ಸ್ಟೋರಿ ಓಡ್ತಾ ಇದೆ ಅದನ್ನು ನೋಡಿ, ಅವ್ರು ಏನು ತಿಳಿಸೋಕೆ ಹೊರಟಿದ್ದಾರೆ ಜಸ್ಟ್ ಅದನ್ನು ಅಬ್ಸರ್ವ್ ಮಾಡಿ ಅನ್ನೋದು ಬಿಟ್ಟರೆ, ಒಂದು ಬಿಹೈಂಡ್ ದ ಸ್ಟೋರಿಲಿ ಏನಿರುತ್ತಲ್ಲ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮ್ಯಾಟೋಗ್ರಫಿ ಅಂತ ಏನು ಇರೋಲ್ಲ. ಡೆವಿಲ್ ಬಗ್ಗೆ ಮಾತಾಡೋದಾದರೆ ನೋಡಿ, ಡೆವಿಲ್ ಬಗ್ಗೆ ನನಗೆ ತುಂಬಾ ಶಾಕ್ ಆಯಿತು. ಯಾಕೆ ಗೊತ್ತಾ? ಆ ಹೀರೋಯಿನ್ನ ಅಂದರೆ ಹೀರೋಯಿನ್ ಅದೊಂದು ಐಕಾನಿಕ್ ಪೇರ್ನ ಮೆನ್ಷನ್ ಮಾಡ್ತೀರಾ ಅಂದರೆ, ಮೆನ್ಷನ್ ಮಾಡೋದಿರಲಿ, ಮೂವಿ ಬಗ್ಗೆನೇ ಯಾರೂ ಹೇಳಲಿಲ್ಲ, ಮೂವಿನ ಸಮೇತ ಮೆನ್ಷನ್ ಮಾಡಲೇ ಇಲ್ಲ. ನನಗನ್ನಿಸ್ತು, ಓಕೆ, ನಿಮಗೆ ಯಾಕೋ ಅದು ಐಕಾನಿಕ್ ಅನ್ನಿಸ್ಲಿಲ್ವ ಅಂತ. ಯಾಕೆಂದರೆ ಅದೊಂದು ಮೂವಿ ನನ್ನ ಫೇವ್ರೆಟ್ ಮೂವಿ ಆಗಿರುವಂಥದ್ದು, ಆಯಿತಾ? ಅದನ್ನೇ ನೀವು ಮೆನ್ಷನ್ ಮಾಡಲೇ ಇಲ್ಲ, ಯಾವುದ್ಯಾವುದೋ ಹೆಸರು ಹೇಳ್ತಿದ್ದೀರಾ. ನನಗೆ ಅನ್ನಿಸ್ತು, ಇವರಿಗೆ ಐಕಾನಿಕ್ ಪೇರ್ ಅಂದರೆ ಯಾರು ಗೊತ್ತಿಲ್ಲ ಅಂತ ಅಂದ್ಕೊತಾ ಇದ್ದೀನಿ. ಯಾಕೆ ಡಿ-ಬಾಸ್ ಎಲ್ಲ ಫ್ಯಾನ್ಸಿಗೂ ರೀಚ್ ಆಗಿದ್ರೆ ಮೇ ಬಿ ಅರ್ಥ ಆಗ್ತಿತ್ತನೋ, ಅಥವಾ ನೀವು ಟ್ರೂ ಫ್ಯಾನ್ಸ್ ಆಗಿದ್ರೆ ನೀವು ಮೆನ್ಷನ್ ಮಾಡಿ. ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ, ನಿಮಗೆ ಯಾವುದೇ ಒಂದು ಸ್ಪಾಯ್ಲರ್ ಕೊಡ್ದೇನೆ ಈ ನ್ಯೂಸ್ನ ನಾನು ಹೇಳ್ತಿರೋ ಅಂಥದ್ದು. ಇನ್ನೊಂದು ವಿಷಯನ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸಬ್ಸ್ಕ್ರೈಬರ್ಸು ಒಬ್ಬರು ಮೆನ್ಷನ್ ಮಾಡಿದ್ದಾರೆ, ಲೈಕ್ ಡೆವಿಲ್ ಟೈಟಲ್ ನೋಡಿದ್ರೆ ಗುರು, ಅದರಲ್ಲಿ ಏನಾದ್ರು ಅಬ್ಸರ್ವ್ ಮಾಡಿದ್ರೆ ಅವರ ಲಾಕೆಟಲ್ಲೂ ಇತ್ತು, ಆ ಟೈಟಲಲ್ಲೂ ಇತ್ತು, ಪ್ರತಿಯೊಂದರಲ್ಲೂ ಆ ಲೋಗೋ ಇದೆ ಅಂತ. ಸೊ ಆ ಒಂದು ಟ್ರಯಾಂಗಲ್ ಲೋಗೋ ಅಲ್ಲಿ ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ, ನೋಡಿ, ಅದು ಇಲ್ಯುಮಿನಾಟಿ ಇರೋವಂಥದ್ದು, ಲೈಕ್ ಇದೊಂದು ಸೈಕೋಪ್ಯಾಥ್ ಟೈಪ್, ಆ ಥರ ಸೈಕೋ ಟೈಪ್ ಮೂವಿ ಆಗಿರೋವಂಥದ್ದು. ಆ್ಯಕ್ಚುಲಿ ಏನು ವಿಷಯ ಅಂದರೆ, ಇದು ಸೈಕೋ ಟೈಪ್ನ ಮೂವಿನ ಅಂತ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ನಾನು ಹೇಳೋದಕ್ಕೂ ಆಗಲ್ಲ ನಿಮಗೆ ಈ ಥರದ್ದೇ ಮೂವಿ ಅಂತ. ಆದರೆ ಇಲ್ಯುಮಿನಾಟಿ ಬಗ್ಗೆ ನಮಗೆ ಚಿಕ್ಕದಾಗಿ ಬ್ರೀಫ್ ಕೊಡೋದಾದರೆ, ಇದೊಂದು ಪ್ರೈವೇಟ್ ಆರ್ಗನೈಸೇಷನ್, ಅವ್ರದ್ದೇ ಒಂದು ಆರ್ಗನೈಸೇಷನ್ ಆಗಿರೋವಂಥದ್ದು. ಅದರೊಳಗಡೆ ಎಲ್ಲ ಲೀಗಲ್, ಆದರೆ ಅವ್ರಿಗೆ ಮಾತ್ರ, ಅಂದರೆ ಆ ಒಂದು ಆರ್ಗನೈಸೇಷನಿಗೆ ಸೇರಿದ್ರೆ ಮಾತ್ರ ಅದರಿಂದ ಎಂಟ್ರಿ ಮಾತ್ರ ಇರುತ್ತೆ, ಎಕ್ಸಿಟ್ ಇರಲ್ಲ. ಅಂದರೆ ನೀವು ಅದರೊಳಗಡೆ ಏನು ಕ್ರೈಮ್ ಬೇಕಾದ್ರೂ ಮಾಡ್ಬೋದು, ಆದರೆ ನೀವು ಅವ್ರವ್ರದ್ದೇ ಆಗಿರಬೇಕು, ಆ ಆರ್ಗನೈಸೇಷನ್ನ ಮೆಂಬರ್ ಆಗಿರಬೇಕು. ಇದು ಇಲ್ಯುಮಿನಾಟಿನ ಒಂದು ಕಾನ್ಸೆಪ್ಟ್ ಆಗಿರೋವಂಥದ್ದು. ಚಿಕ್ಕದಾಗಿ ಬ್ರೀಫ್ ಮಾಡಿದೆ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಸೊ ಇಲ್ಲಿ ಆ ಒಂದು ಸೈಕೋಪ್ಯಾತ್ನ ಒಂದು ಟ್ರಯಾಂಗಲ್ ನನಗೆ ಕಾಣಿಸ್ತಾ ಇದೆ. ನಾನು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಲಿಂಕ್ ಇರಲ್ಲ. ಆದರೆ ಇದ್ದರೆ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತಿರೋಂಥದ್ದು. ಯಾಕೆಂದರೆ ಟ್ರೆಂಡಿಂಗ್ ಟಾಪಿಕ್ ಮೇಲೆ ನೀವು ಯಾವಾಗಲೂ ಮೂವಿ ಮಾಡಿ ವಿತ್ ಸ್ಟೋರಿ ಹಿಂಗೆ ಹಿಟ್ ಕೊಡ್ತೀರಲ್ಲ ಹಾಟಿಗೆ, ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರೋವಂಥದ್ದು. ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ಹೇಗಿರುತ್ತೆ ಅಂದರೆ, ನೋಡಿ, ಡೈಲಿ ಅಪ್ಡೇಟ್ಸ್ ಅಂತೂ ಇರೋಲ್ಲ, ಅದು ನಿಮಗೂ ಗೊತ್ತು. ಅಕಸ್ಮಾತ್ ಆ ಥರ ಎಲ್ಲ ಸುಮ್ಮನೆ ಹೇಳೋದಾದರೆ, ನಾನಂತೂ ಫೇಕ್ ವೀಡಿಯೋಸ್ ಎಲ್ಲ ಅಲ್ವೇ ಅಲ್ಲ. ನಿಮಗೆ ಆ ಥರ ಫೇಕ್ ವೀಡಿಯೋಸ್ ತುಂಬಾ ಸಿಗುತ್ತೆ ಮಾರ್ಕೆಟಲ್ಲಿ, ಯೂಟ್ಯೂಬ್ ಮಾರ್ಕೆಟಲ್ಲಿ ಬೇಕಾದಷ್ಟಿದೆ. ತಮ್ಮನೇಲಿ ಯಾರ್ದೋ ಬಾಡಿ ಯಾರ್ದೋ ಹಾಕ್ಕೊಂಡು ಉಜಾಡ್ತಿರ್ತಾರೆ, ಯಾರು ಬೇಕಾದ್ರೂ ಹೋಗಿ ವೀಡಿಯೋ ನೋಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಆದರೆ ನಾನು ಮಾತ್ರ
ಒರಿಜಿನಲ್ ನ್ಯೂಸ್ ಏನಿದೆ, ಒರಿಜಿನಲ್ ಸೆಟ್ಟಿಂದನೇ ಬರೋವಂಥ ನ್ಯೂಸ್ ಏನಿದೆ ಅದನ್ನೇ ಹೇಳೋಕ್ಕಾಗೋವಂಥದ್ದು. ನನಗೆ ಯಾರೋ ಕಮೆಂಟಾಗಿ ಕೇಳ್ತಿದ್ರು, ಈ ಮೂವೀಸ್ ಬಗ್ಗೆ ಮಾತಾಡ್ತೀಯಲ್ಲ ಯಾಕೆ, ಈ ಮೂವೀಸ್ ಬಗ್ಗೆ ಮಾತ್ರ ಮಾತಾಡ್ತೀಯಲ್ಲ ಯಾಕೆ. ಅದೆಲ್ಲ ರಿಯಲ್ ಆಗಿರೋದ್ರಿಂದ ಮಾತ್ರ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ನನಗೆ ಮಾರ್ಟಿನ್ ಸೆಟ್ಟಿಂದ ನ್ಯೂಸ್ ಬರ್ತಾ ಇದೆ, ಹಾಗೆಯೇ ಡಿ ಬಾಸ್ ಅವರ ಡೆವಿಲ್ ಸೆಟ್ಟಿಂದ ನ್ಯೂಸ್ ಬರ್ತಾ ಇದೆ, ಧ್ರುವ ಸರ್ಜಾ ಅವರ KD ಸೆಟ್ಟಿಂದನೂ ಕೂಡ ನ್ಯೂಸ್ ಬರ್ತಾ ಇದೆ. ಇದಿಷ್ಟು ಮೂವೀಸ್ನ ನ್ಯೂಸ್ ಬರ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಹಾಗೆ ಟಾಕ್ಸಿಕ್ ಮೂವಿ ಬಗ್ಗೆ ಹೇಳೋದಾದ್ರೂ ಕೂಡ ರೀಸೆಂಟಾಗಿ ಗ್ರೂಪಲ್ಲೇ ಕೇಳಿದರು 30 ಮೆಂಬರ್ಸ್ನ ಒಂದಂದರೆ ಜನ ಬೇಕಾಗಿದ್ದಾರೆ ಅಂತ. 30 ಮೆಂಬರ್ಸು ಜನ ಬೇಕಾಗಿದ್ದಾರೆ ಅಂದ ತಕ್ಷಣ ನಾವೆಲ್ಲ ಅದರಿಂದ ಆಚೆ ಬಂದ್ವಿ. ಯಾಕೆಂದರೆ ಅದು ಬ್ಯಾಕ್ಗ್ರೌಂಡಿಗೆ ಆಗ್ತಾರೆ ಅಂತ ನಮಗೆ ಅಫ್ಕೋರ್ಸ್ ಗೊತ್ತಿತ್ತು. ಸೊ ಸೆಟ್ಟಿಂದನೇ ನನಗೆ ನ್ಯೂಸ್ ಬರೋದ್ರಿಂದ ಅದನ್ನ ನಾನು ಹೇಳ್ತೀನೋ ಬಿಟ್ಟರೆ, ಅದು ಬಿಟ್ಟು ನನಗೆ ಈಗ ಗೊತ್ತಿಲ್ಲದೆ ಇರೋ ನ್ಯೂಸನ್ನ ನಾನು ಹೇಗೆ ತಾನೇ ಹೇಳೋಕ್ಕಾಗುತ್ತೆ. ಈಗ ನೋಡಿ, ನಾನು ಕಾಯ್ತಾ ಇದ್ದೀನಿ ಮ್ಯಾಕ್ಸ್ ಅಪ್ಡೇಟ್ ಬರಲಿ ಗುರು ಅಂತ. ಯಾರಾದರೂ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ, ನನಗೆ ಮ್ಯಾಕ್ಸ್ ಅಪ್ಡೇಟ್ ಗೊತ್ತು, ಮ್ಯಾಕ್ಸ್ ಬಗ್ಗೆ ನಾನು ಅಲ್ಲೇ ಸೆಟ್ಟಲ್ಲಿದ್ದೀನಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ಇದುವರೆಗೂ ನನಗೆ ಬಂದಿರೋವಂಥವ್ರು ಹಾಗೇನೆ ಕೆಲವರು ನಾನು ಯುವ ಬಗ್ಗೆ ಯಾಕೆ ಮಾತಾಡ್ತೀನಿ, ಸೆಟ್ಟಲ್ಲಿದ್ದ ಹಂಗೆ ಗೊತ್ತಾಯ್ತು ಅದ್ರ ಬಗ್ಗೆ ಮಾತಾಡ್ತೀನಿ. ಯಾವುದೇ ಕಾರಣಕ್ಕೂ ಸ್ಟೋರಿ ರಿವೀಲ್ ಮಾಡಿ ಸ್ಪಾಯ್ಲ್ ಮಾಡೋದಾಗಲಿ ಅದೇನು ಮಾಡಿಲ್ಲ. ಯಾವ ರೀತಿ ಟೆಕ್ನಿಕ್ಯಾಲಿಟಿ ಇರುತ್ತೆ, ಯಾವ ರೀತಿ ಬರೋಕ್ಕೆ ಹೊಟ್ಟಿದೆ ಅಂತ ಹೈಪ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಯಾಕೆಂದರೆ ಇದೊಂದು ಕನ್ನಡ ಸಿನಿಮಾ ಆಗಿರೋವಂಥದ್ದು. ಕನ್ನಡ ಸಿನಿಮಾನ ಪ್ರಮೋಟ್ ಮಾಡ್ತೀನಿ ಅನ್ನೋ ಒಂದು ಪ್ರೌಡ್ ಮೂಮೆಂಟ್ ನನಗಿದೆ. ನಿಮಗೆಲ್ಲ ಏನು ಬೇಕಾದರೂ ಥಿಂಕ್ ಮಾಡ್ಕೊಳ್ಳಿ. ಆಮೇಲೆ ಇದೇ ಮೂವಿದು ಕೊಡ್ತೀಯಲ್ಲ ಅಂದರೆ ನಾನು ಏನು ಹೇಳಿ ಇನ್ನು ಯಾರಿದ್ದಾರೆ ಕನ್ನಡ ಇಂಡಸ್ಟ್ರಿ, ಇನ್ನು ಯಾರು ಹೀರೋಸ್ ಇದ್ದಾರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಎಲ್ಲಾರ್ದು ಕವರ್ ಮಾಡಿ ಅವನು 1 ಇಂಚು ಬಿಡದಲ್ಲೇ ಕವರ್ ಮಾಡ್ತಾ ಬರ್ತೀನಿ. ಆದರೂ ಕೂಡ ಬೆಳೆ ತೋರಿಸಿ ಹೇಳ್ತೀರಾ ನಿನ್ನಿಂದ ಏನೋ ತಪ್ಪು ನಡೀತಾ ಇದೆ ಅಂತ. ಏನು ಮಾಡೋಕ್ಕಾಗತ್ತೆ, ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಏನಾದರೂ ತಪ್ಪಿದರೆ ತಿಳಿಸಿ, ಇಲ್ಲ ಅಂತ ಹೇಳಲ್ಲ, ಆದರೆ ಹೇಳಿದ್ದನ್ನೇ ಕಮೆಂಟ್ನೇ ಹೇಳ್ತಾ ಇರಬೇಡಿ. ಯಾಕೆಂದರೆ ನನ್ನನ್ನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದೀನಿ, ಅದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಬಂದಿರೋದು. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡೋಕೆ ಹೊಟ್ಟಿರೋಂಥ ವಿಷಯಗಳು ಕೂಡ ನಾನು ಹೇಳ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಗಿರುತ್ತೆ ಅಂತ ಅಪ್ಡೇಟ್ಸ್ ಇದ್ದರೆ ಮಾತ್ರ ಅಪ್ಡೇಟ್ಸ್ ಹೇಳ್ತೀನಿ. ಅದಾದಮೇಲೆ ಅದ್ರ ಜೊತೆಗೆ ಫಸ್ಟ್ ಅಪ್ಡೇಟ್ಸ್ ಆದಮೇಲೆ ಸಡನ್ನಾಗಿ ನಾನು ರಿಯಾಕ್ಷನ್ ವೀಡಿಯೋಸಿಗೆ, ಅಂದರೆ ಕನ್ನಡದಲ್ಲಿ ಏನೇನು ಟ್ರೋಲ್ಸ್ ಇರುತ್ತಲ್ಲ, ಇದು ನನಗೆ ಐಡಿಯಾ ಬಂದಿರುವಂಥದ್ದು UI ಸಾಂಗಿಂದನೇ. ಅಂದರೆ ಇತ್ತೀಚೆಗೆ ನಡೀತಿರೋಂಥ ಟ್ರೋಲ್ಸ್ ಕೂಡ ಹಾಗೇನೇ ಇರುತ್ತಲ್ಲ, ಸೊ ಫನ್ನಿ ಆಗಿರುತ್ತೆ, ಫನ್ನಿ ವೇಯಲ್ಲೇ. ಸೊ ಫ್ಯಾಮಿಲಿ ನೋಡೋ ರೀತಿಯೇ ಮಾಡೋ ಅಂಥದ್ದು. ಯಾಕೆ ಅಂದರೆ ನೋಡಿ, ನನಗೆ ಗೊತ್ತು, ನನಗೆ ಏನಾಗಿರೋಂಥ ಆಡಿಯನ್ಸ್ ಏನಿದ್ದಾರೆ, ಲೈಕ್ ಅವರು ಟಿ ವಿಲೆಲ್ಲ ನೋಡ್ತಾರೆ ಕೆಲವರು, ಅಂದರೆ ಓಪನ್ ಫ್ಯಾಮಿಲಿಯವ್ರ ಜೊತೆ ಎಲ್ಲ ನೋಡ್ತಾರೆ, ತುಂಬಾ ಖುಷಿ ಆಗುತ್ತೆ ಆಯಿತಾ. ಸೊ ಅದಕ್ಕೋಸ್ಕರ ವಲ್ಗರ್ ಇಲ್ದಲೇ ಇರುವಂಥ ಜೋಕ್ಸ್ಗಳೆಲ್ಲ ನಾನು ಆ ಥರದ್ದೆಲ್ಲ ರಿಯಾಕ್ಷನ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ನೀವೆಲ್ಲ ಕಂಫರ್ಟೇಬಲಾಗಿ ಕೂತ್ಕೊಂಡು ನನ್ನ ವೀಡಿಯೋನ ಯಾವಾಗಲಾದರೂ ಎಲ್ಲಾದರೂ ಎಲ್ಲಿ ಪಬ್ಲಿಕಲ್ಲಿದ್ರೂ ಎಲ್ಲಿ ಮನೇಲಿದ್ರೂ ಕೂಡ ಆರಾಮಾಗಿ ನೋಡ್ಬೋದು. ಇದು ನನ್ನ ಒಂದು ಖುಷಿ ಪಡಿಸೋವಂಥ ವಿಷಯ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳೋಕ್ಕಿದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮನ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಟೀಕೆ ಮಾಡೋರ್ಗೆಲ್ಲ ಟೀಗು ಕಾಸಿರಲ್ಲ, ಕೇರೆ ಮಾಡಬೇಡ ರಾಜಾ.